ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ DSI ಈ ಒಂದು ಸಬ್ ಇನ್ಸ್ಪೆಕ್ಟರ್ ಮತ್ತು PC ನೇಮಕಾತಿಗೆ ಸಂಬಂಧಪಟ್ಟಾಗಿ ನಿನ್ನೆ ಮಾಹಿತಿಯನ್ನು ನೀವು ನೋಡಿರ್ತೀರ ಅನ್ಕೊಳ್ತೀನಿ. ನಮ್ಮ ಶಂಕರ ಬೆಳಬಿ ಸರ್ SRO ಟೆಲಿಗ್ರಾಮ್ ಅಲ್ಲಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿತ್ತು. ಅಪ್ಕಮಿಂಗ್ ಇವೆಂಟ್ಸ್ ಅಂತ ಹೇಳಿ ಅದರಲ್ಲಿ ಕೊಟ್ಟಿದ್ರು. ಸಿವಿಲ್ PC ನೋಟಿಫಿಕೇಶನ್ ಅಂದ್ರೆ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ ಅಂತ. ಹಂಗಂದ್ರೆ ನಾನೀಗ ಇದನ್ನ ಹೇಳಿದ ತಕ್ಷಣ ಕೆಲವರು ಎಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಸರ್ಕಾರ ಪದೇ ಗೃಹ ಸಚಿವರು ಕೂಡ ಶೀಘ್ರದಲ್ಲಿ ನೇಮಕಾತಿ ಮಾಡ್ತೀವಿ, 2 ದಿನದಲ್ಲಿ ಮಾಡ್ತೀವಿ, 3 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ ಆಸ್ಪಿರೆಂಟ್ಸ್ಗಳು ಅದನ್ನ ನಂಬೋದಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಆಗಿದೆ. ಇನ್ ಕೇಸ್ ಇವತ್ತೇ ನೋಟಿಫಿಕೇಶನ್ ಆದ್ರೂ ಕೂಡ ಅದನ್ನ ಬಿರಿವ್ ಮಾಡೋಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತಾರೆ. ಪರಿಸ್ಥಿತಿ ಹಂಗಾಗಿದೆ. ಸೊ ಈಗಾಗಲೇ ಧಾರವಾಡದಲ್ಲಿ ನಾನು ನಡೆದಂತ ಹೋರಾಟದ ಬಗ್ಗೆ ಹೇಳಿದ್ದೆ. ಹೋರಾಟದ ಒಂದು ಭಾಗವಹಿಸುವಿಕೆಯಲ್ಲಿ ಅತಿ ಹೆಚ್ಚು ಜನ PC ಆಸ್ಪಿರೆಂಟ್ಸ್ ಇದ್ರು ಅನ್ನುವಂಥದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಸರ್ಕಾರಕ್ಕೆ ಹೋಗಿರುವಂಥದ್ದು. ಹಂಗಾಗಿ ಅತಿ ಶೀಘ್ರದಲ್ಲಿ ಅಂದ್ರೆ ಮತ್ತೆ ನಾನು ಆ ವರ್ಡನ್ನ ಬಳಸಲ್ಲ, ಅತ್ಯಂತ ಬೇಗನೆ PC ನೋಟಿಫಿಕೇಶನ್ ಮಾಡಬೇಕು ಅನ್ನುವಂಥದ್ದು ಒತ್ತಡ ಸರ್ಕಾರದ ಮುಂದಿದೆ. ಅಂಡ್ ಯಾಕೆ ಮೇ ಬಿ ಡಿಸೆಂಬರ್ ಫಸ್ಟ್ ವೀಕ್ ಅಂದ್ರೆ ದ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈಗ ಒಳ ಮೀಸಲಾತಿಯ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ, ಅಂದ್ರೆ ಅದನ್ನ ಕಾಯ್ದೆಯಾಗಿ ಜಾರಿ ಮಾಡೋದಕ್ಕೆ. ಸೊ ಅದು ಈ ಮುಂಬರುವಂತ ಅಧಿವೇಶನ ಏನ್ ನಡೆಯುತ್ತೆ ಚಳಿಗಾಲದ ಡಿಸೆಂಬರ್ 8ನೇ ತಾರೀಕು ನಂತರ, ಅವತ್ತು ಆ ಒಂದು ಅಧಿವೇಶನದಲ್ಲಿ ಅದನ್ನ ಒಪ್ಪಿಗೆ ಸೂಚಿಸಿ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಸರ್ಕಾರದ ನಿರ್ಧಾರ ಎಲ್ಲವೂ ಸರಿ ಆಯಿತು ಅಂತಂದ್ರೆ ಡಿಸೆಂಬರ್ 8ಕ್ಕೆ ಒಳ ಮೀಸಲಾತಿ ಸುಗ್ರೀವಾಜ್ಞೆ ಬಂತು, ಅದೆಲ್ಲ ಸಮಸ್ಯೆ ಬಗೆಹರಿತು ಅಂತಂದ್ರೆ ಖಂಡಿತವಾಗಿ ನೋಟಿಫಿಕೇಶನ್ ಅನ್ನ ಮಾಡ್ತಾರೆ. ಇನ್ ಕೇಸ್ ಅದು ತಡ ಆದ್ರೆ ಅವಾಗ ಸಮಸ್ಯೆ ಆಗುತ್ತೆ. ಅದು ಆಗುವಂತ ಸಾಧ್ಯತೆಗಳು ಕಡಿಮೆ ಇದೆ. ಅಂಡ್ ಇದೇ ತಿಂಗಳ 10ನೇ ತಾರೀಕಿನ ನಂತರ ಈಗ ಆಲ್ರೆಡಿ ಹೊಸ ಒಂದು ನೋಟಿಫಿಕೇಶನ್ ಏನೇನು ಅಪ್ರೂವಲ್ ತೆಗೆದುಕೊಳ್ಳೋದಿದೆ, ಸ್ವಲ್ಪ ಆರ್ಥಿಕ ಇಲಾಖೆ ಅನುಮೋದನೆ, ಅದು ಕೂಡ ಈಗ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಂಗಾಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ತಯಾರಿಯಲ್ಲಿದ್ದೀರಾ ಅವರೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದಂತೂ ಅದು ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ. ಹಂಗಾಗಿ ನಾನು ಹೇಳಿದ್ದೀನಿ, ಅದು ನೆಕ್ಸ್ಟ್ ಇಯರ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಈಗ ವಿಜಯಪುರದಲ್ಲಿ ನಡೀತಾ ಇರುವಂತ ಹೋರಾಟ ನಾಳೆ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆ ಅಂದ್ರೆ ವಯೋಮಿತಿ ಹೆಚ್ಚಳಕ್ಕಾಗಿ, ಅದಕ್ಕೂ ಕೂಡ ನಮ್ಮ ಬೆಂಬಲ ಇದೆ. ಒಳ್ಳೇದಾಗಲಿ, ಹೋರಾಟ ಚೆನ್ನಾಗಿ ನಡೀಲಿ, ಸರ್ಕಾರಕ್ಕೆ ಅದು ಕೂಡ ಒಂದು ರೀತಿ ಬಿಸಿ ಮುಟ್ಲಿ ಹೋರಾಟದ್ದು. ಅಂಡ್ ಅದರಿಂದನೂ ಕೂಡ ನೇಮಕಾತಿಗೆ ಚಾಲೆಂಜ್ ಸಿಗೋದಕ್ಕೆ ಒಂದು ಒಳ್ಳೆ ಹೋರಾಟ ಒಂದು ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಈ ಒಂದು PC ಪರೀಕ್ಷೆಗೆ ಓದ್ತಾ ಇರುವಂತವ್ರು ಮೊದಲನೇದಾಗಿ ಹೇಳ್ತೀನಲ್ಲ, ಅತ್ಯಂತ ಕಡಿಮೆ ಸಮಯದಲ್ಲಿ ವೇಗವಾಗಿ ನಾವು ಯಾವ್ದಾದ್ರು ಒಂದು ಪರೀಕ್ಷೆ ಪಾಸ್ ಆಗ್ಬೋದು, ಹುದ್ದೆ ಪಡಿಬೋದು ಅಂದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮಾತ್ರ. ಅಷ್ಟು ಬೇಗ ಪ್ರೊಸೆಸ್ ಆಗುತ್ತೆ. ಈ ಬಾರಿ ಮಾತ್ರ ಶೋರ್ KA ಅವರೇ ಪರೀಕ್ಷೆಯನ್ನು ನಡೆಸ್ತಾರೆ. ಈಗ ಆಲ್ರೆಡಿ ಅದು ಡಿಸೈಡ್ ಕೂಡ ಆಗಿದೆ. ಹಾಗಾಗಿ KA ಅವರು ಈ ಒಂದು PC ಪರೀಕ್ಷೆಯನ್ನ ನಡೆಸೋಕೆ ಸಂಬಂಧಪಟ್ಟಾಗಿ ಪ್ರಶ್ನೆ ಪತ್ರಿಕೆ ಇದೆಲ್ಲ ನಿಮ್ಗೆ ಗೊತ್ತಿದೆ. ಕಳೆದ ಬಾರಿ PSI ಕೂಡ ಅವರೇ ನಡೆಸಿದ್ರು. ಹಂಗಾಗಿ ಪ್ರಿಪರೇಷನ್ ಚೆನ್ನಾಗಿರ್ಲಿ. ಬಟ್ ಕಾಯಂ ವಯೋಮಿತಿ ಸಡಿಲಿಕೆ ಏನಿದೆಯಲ್ಲ, ಅದು ಸರ್ಕಾರ ಕೊಡಬೇಕಾಗಿತ್ತು. ಬಟ್ ಇನ್ನೂ ಕೂಡ ಟೈಮ್ ಇದೆ, ಸರ್ಕಾರದ ನಿರ್ಧಾರ ಮಾಡಬಹುದು. ಬಟ್ ನೋಡೋಣ ಅದು ಏನಾಗುತ್ತೋ. ಅದು ಸರ್ಕಾರದ ಮಟ್ಟದಲ್ಲಿ, ಗೃಹ ಸಚಿವರ ಮಟ್ಟದಲ್ಲಿ ಬಿಟ್ಟಿದ್ದು. ಅವ್ರದಂತರೂ ಹೇಳಂಗಿಲ್ಲ, ಪರಿಸ್ಥಿತಿ ಹಂಗಿದೆ. ಆ ರೀತಿಯಾಗಿ ವ್ಯವಸ್ಥೆ ನಮ್ಮ ಸುತ್ತಮುತ್ತ ಇದೆ. ಒಟ್ಟಾರೆಯಾಗಿ ನೋಟಿಫಿಕೇಶನ್ ರಿಲೇಟೆಡ್ ಈ ಒಂದು ಮಾಹಿತಿ ನಿನ್ನೆ ನೋಡಿರ್ತೀರ ತುಂಬಾ ಜನ. ಅದೇನು ಬೇರೆ ನಾನು ಸ್ಪೆಷಲ್ ಇನ್ಫಾರ್ಮೇಶನ್ ಅಲ್ಲ. ಸೊ ಇರೋದನ್ನ ನನಗೆ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನ ತಿಳಿಸಿ ಹೇಳಿದ್ದೀನಿ. ಇದರ ಮೇಲೆ ನಿಮ್ಮ ಸಿದ್ಧತೆಯನ್ನ ಇನ್ನಷ್ಟು ಹೆಚ್ಚುಗೊಳಿಸಿ. ಐ ಥಿಂಕ್ ನವೆಂಬರ್ ಕೊನೆ ವೀಕ್ ಆಗಿಲ್ಲ ಅಂದ್ರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಹೊರಡಿಸ್ಬೋದು. ಸೊ ನೀವು ತಯಾರಿಯನ್ನ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ಈ ಬಾರಿ ನಿಮ್ಮ ಕಾಕಿ ಹಾಕುವ ಕನಸನ್ನ ನನಸಾಗಿಸ್ಕೊಳ್ಳಿ. ಎಲ್ಲರೂ ಕೂಡ ಒತ್ತಡದಲ್ಲಿದ್ದೀರಿ ಇಷ್ಟು ದಿನ. ಸ್ವಲ್ಪ ಒತ್ತಡದಿಂದ ಹೊರಬಂದು ಕಾಮ್ ಆಗಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿ. ಆಲ್ರೆಡಿ ಧಾರವಾಡ, ವಿಜಯಪುರ, ಬೆಂಗಳೂರು ಲೈಬ್ರರಿಗಳೆಲ್ಲ ಫುಲ್ ಆಗ್ತಾ ಇವೆ. ಚೆನ್ನಾಗಿ ಆಸ್ಪಿರೆಂಟ್ಸ್ಗಳು ಬಂದು ಓದ್ಕೊಳ್ತಿದ್ದಾರೆ. ನೀವು ಕೂಡ ಪ್ರಿಪ್ರೇಷನ್ ಅನ್ನ ಮಾಡಿ. ಅಂಡ್ ಒಟ್ಟಾರೆ ನಿಮ್ಮ ಕನಸು ಏನಿದೆ, ನಿಮ್ಮ ತಂದೆ ತಾಯಿಯ ಆಸೆ ಏನಿದೆ, ಅದನ್ನ ಈಡೇರಿಸೋದಕ್ಕೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ. ಅವರು ನೋಟಿಫಿಕೇಶನ್ ಮಾಡಿದ ತಕ್ಷಣ ಆದ್ರೂ ಓದ್ಬೇಕು, ಮಾಡಿದ ಹಿಂದಿನ ದಿನ ಆದ್ರೂ ನೀವು ಓದ್ಬೇಕು. ನಿಮ್ಮ ತಯಾರಿ ಸರಿಯಾಗಿದ್ರೆ ಖಂಡಿತವಾಗಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಅಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು PC ಪರೀಕ್ಷೆಯ ಸಿದ್ಧತೆಗೆ ಸಂಬಂಧಪಟ್ಟಾಗೆ ಒಳ್ಳೆ ಮಾರ್ಗದರ್ಶನವನ್ನ ಒಂದಿಷ್ಟು ಆಸ್ಪಿರೆಂಟ್ಸ್ಗಳ ಅಂದ್ರೆ ಆಲ್ರೆಡಿ ಹುದ್ದೆಗೆ ಆಯ್ಕೆ ಆಗಿರುವಂತಹ ಅಧಿಕಾರಿಗಳಿಂದ ಕೆಲವರಿಂದ ಪಡೆದು ನಿಮ್ಗೆ ಒಳ್ಳೆ ಪುಸ್ತಕಗಳ ಮಾಹಿತಿ, ಯಾವ
ಬುಕ್ಸ್ ಬೆಸ್ಟ್ ಆಗುತ್ತೆ ಓದೋದಕ್ಕೆ. ಆ್ಯಂಡ್ ಯಾವ ರೀತಿ ಸಿಲೆಬಸ್ಸನ್ನು ನೀವು ಕವರ್ ಮಾಡಬೇಕು ಎಲ್ಲದರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋಗಳನ್ನ ಮಾಡಿ ತಿಳಿಸ್ತೀನಿ. ಅದು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು.